ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ಐದನೆಯ ಅಧ್ಯಾಯ ನೋಡ್ತಾ ಇದ್ವಿ, 4ನೇ ಅಂಶದಲ್ಲಿ. ಅದರಲ್ಲಿ ಆರಂಭದಲ್ಲಿ ನಿಮಿಯ ಚರಿತ್ರೆಯನ್ನ ಹೇಳಿ ಅವನು ವಿದೇಹನಾದ, ಅವನಿಂದ ಹುಟ್ಟಿದ್ದಾದ್ರಿಂದಾಗಿ ಮುಂದೆ ಜನಕ ಅಂತಾದ್ರು. ಇವರ ಪರಂಪರೆಯಲ್ಲಿ ಬಂದವರೆಲ್ಲರೂ ಜನಕರೇ ಆದ್ರು. ನಾರಾಯಣ ಅದರಲ್ಲಿ ಆ ತದಹಮಿಚ್ಛಾಮಿ ಸಕಲ ಲೋಕ ಲೋಚನೇಶು ವಸ್ತುಂ ಅಂತ ಅವನು ಎಲ್ಲರ ಕಣ್ಣಿನಲ್ಲಿ ಹುಟ್ಟಿರ್ತೇನೆ ಅಂತ ಕೇಳಿಕೊಂಡ, ಕಣ್ಣಿನಲ್ಲಿ ಉಳಿದ. ಮುಂದೇನಾಯ್ತು ಅಂತ, ಅಪುತ್ರಸ್ಯ ಚ ಭೂಭುಜಃ ಶರೀರಂ ಅರಾಜಕ ಭೀರವೋ. ಇದಾಯ್ತಾ? ಹೌದು, ಇದು ಆಗಿದೆ. ಒಟ್ಟು ಜನಕನ ವಂಶದ ವಿವರಣೆ ಕೊಟ್ಟಾಗಿತ್ತು. ಆತ್ಮವಿದ್ಯಾಶ್ರಯಿಣ ಅಂತ ನಾವು ನೋಡಿದ್ವಿ. ಮುಂದೆ 6ನೇ ಅಧ್ಯಾಯ ಆರಂಭ ಆಗ್ಬೇಕಿತ್ತು. ಸೂರ್ಯಸ್ಯ ವಂಶ ಭಗವನ್ ಕಥಿತಾ ಭವತಾ ಮಮ ಸೋಮಸ್ಯಾಖಿಲ ವಂಶಸ್ಯ ಶ್ರೋತುಮಿಚ್ಛಾಮಿ ಪಾರ್ಥಿವಾನ್. ಸ್ಥಿರಕೀರ್ತಿಯರಾದ ಇವರೆಲ್ಲರ ಬಗ್ಗೆ ನಾನು ಕೇಳಬೇಕಿತ್ತು. ಅದನ್ನ ನೀವು ದಯವಿಟ್ಟು ನನಗೆ ಹೇಳಬೇಕು ಅಂದಾಗ ಪರಾಶರರು ಹೇಳುತ್ತಾರೆ, ಎಲೈ ಮೈತ್ರೇಯನೇ, ತುಂಬಾ ಒಳ್ಳೆಯ ಪ್ರಸಿದ್ಧಿಯನ್ನ ಹೊಂದಿದ ಈ ಸೋಮವಂಶದ ಹಿರಿಯರ ಬಗ್ಗೆ ನಾನು ನಿನಗೆ ಹೇಳ್ತೇನೆ. ಅಯಂ ಹಿ ವಂಶೋ ಅತಿಬಲ ಪರಾಕ್ರಮ ದ್ಯುತಿಶೀಲ ಚೇಷ್ಟಾವದ್ಭಿ ಅತಿ ಗುಣಾನ್ವಿತೈ ನಹುಷ ಯಯಾತಿ ಕಾರ್ತವೀರ್ಯಾರ್ಜುನಾದಿ ಆದಿಭಿಃ ಭೂಪಾಲೈಃ ಅಲಂಕೃತಃ ತಮಹಂ ಕಥಯಾಮಿ ಶ್ರೂಯತಾಂ. ಅತ್ಯಂತ ಬಲಿಷ್ಠರಾದ, ಪರಾಕ್ರಮಶೀಲರಾದ, ಕಾಂತಿಯುಕ್ತರಾದ, ಸತ್ಕ್ರಿಯೆಗಳಿಂದ ಜನರನ್ನು ಹತ್ತಿರ ಮಾಡಿಕೊಂಡ, ಇಂತಹ ಅನೇಕ ಗುಣಗಳಿಂದ ತುಂಬಿದ ನಹುಷ ಯಯಾತಿ ಕಾರ್ತವೀರ್ಯಾರ್ಜುನರೇ ಮೊದಲಾದ ಹಿರಿಯ ಭೂಪಾಲರಿಂದ ಅಲಂಕೃತವಾದ ಈ ವಂಶದ ಕಥೆಯನ್ನು ನಾನು ಹೇಳಲಿದ್ದೇನೆ, ಕೇಳು. ಅಖಿಲ ಜಗತ್ ಸೃಷ್ಟು ಭಗವತೋ ನಾರಾಯಣಸ್ಯ ನಾಭಿ ಸರೋಜ ಸಮುದ್ಭವಾತ್ ಅಬ್ಜಯೋನೇಃ ಬ್ರಹ್ಮಣಃ ಪುತ್ರೋ ಅತ್ರಿಃ. ಇಡೀ ಜಗತ್ತಿನ ಸೃಷ್ಟಿಯನ್ನ ಮಾಡುವಂತಹ ನಾರಾಯಣನ ನಾಭಿಕಮಲದಿಂದ ಹೊರಹೊಮ್ಮಿದಂತಹ ಪದ್ಮಭವನೆನಿಸಿದಂತಹ ಚತುರ್ಮುಖನ ಮಗ ಅತ್ರಿ. ಅತ್ರೇ ಸೋಮಃ, ಅತ್ರಿಗೆ ಸೋಮ ಹುಟ್ಟುತ್ತಾನೆ. ತಂಚ ಭಗವಾನ್ ಅಬ್ಜಯೋನಿಹಿ ಅಶೇಷ ಔಷಧಿ ದ್ವಿಜ ಇಲ್ಲಿವರೆಗೆ ಆಗಿದೆ. ದ್ವಿಜರಿಗೆ, ನಕ್ಷತ್ರಗಳಿಗೆ ಒಡೆಯನೆನಿಸಿದಂತಹ ಸೋಮ ಇಲ್ಲಿ ಹುಟ್ಟುತ್ತಾನೆ. ಅವನು ರಾಜಸೂಯ ಯಾಗ ಮಾಡ್ತಾನೆ. ಆ ಆಧಿಪತ್ಯ ಮಾಡ್ತಾ ಮಾಡ್ತಾ ಅದರ ಹಮ್ಮು ಜಾಸ್ತಿ ಆಗತ್ತೆ. ಆ ಮದದಿಂದಾಗಿ ಬೃಹಸ್ಪತಿಯರ ಮಡದಿಯಾದ ತಾರೆಯನ್ನ ಅವನು ಒತ್ತಾಯ ಮಾಡುತ್ತಾನೆ. ಕೊನೆಗೆ ಎಲ್ಲರೂ ಕೂಡ ಅವನನ್ನ ಬಿಡಿಸಿ ಹೇಳಿದ ಮೇಲೆ ಬಿಟ್ಟುಕೊಟ್ಟ ತಾರೆಯನ್ನ. ಆದ್ರೆ ಅಲ್ಲಿ ಈ ಬೃಹಸ್ಪತ್ಯಾಚಾರ್ಯರು ಅಂಗೀರಸದ ಅಂದ್ರೆ ಇಬ್ಬರಿದ್ದಾರಲ್ಲಿ, ಬೃಹಸ್ಪತ್ಯಾಚಾರ್ಯರು ಮತ್ತೆ ಉಶನಸ್ ಶುಕ್ರಾಚಾರ್ಯರು. ಅಂಗಿರಸ ಸಕಾಶಾತ್ ಉಪಲಬ್ಧ ವಿದ್ಯ ಭಗವಾನ್ ರುದ್ರ ಬೃಹಸ್ಪತೆ ಸಾಹಾಯ್ಯಂ ಅಕರೋತ್. ಈ ಬೃಹಸ್ಪತ್ಯಾಚಾರ್ಯರು ಅಂದ್ರೆ ದೇವತೆಗಳಿಗೆ ಉಪದೇಶ ಮಾಡುವವರು. ಕೆಲವೊಮ್ಮೆ
ತುಂಬಾ ಅಪಾಯಕಾರಿ ಸ್ಥಿತಿಯಲ್ಲಿದ್ದಾಗೆಲ್ಲ ಅವರು ರಕ್ಷಣೆ ಮಾಡ್ಲಿಕ್ಕೆ ಅವರು ಬರ್ತಾರೆ. ಅಂತಹ ಆ ವಿಶೇಷ ಕ್ರಿಯೆಗಳನ್ನೆಲ್ಲ ನಡೆಸಿಕೊಡ್ಲಿಕ್ಕೆ ಬೃಹಸ್ಪತ್ಯಾಚಾರ್ಯರಿರ್ತಾರೆ. ಅವರಿಗೆ ಸಹಾಯಕ್ಕೆ ರುದ್ರದೇವರು ಬಂದ್ರು. ಯಾಕಂದ್ರೆ ಅನೇಕ ಚಿಂತನೆಗಳನ್ನ ಹಂಚಿಕೊಂಡಿದ್ದಾರೆ ಅಂತ. ಬೃಹಸ್ಪತ್ಯಾಚಾರ್ಯ ಅಂಗಿರರ ಮನೆತನದಲ್ಲಿ ಹುಟ್ಟಿದವರು, ಅದೇ ವಂಶ. ಉಶನಸ್ ಚಂದ್ರನ ಕಡೆಗೆ ಬಂದ್ಬಿಟ್ಟ. ಇಂದ್ರನ ಕಡೆಗೆ ಬೃಹಸ್ಪತ್ಯಾಚಾರ್ಯ ನಿಂತರು. ಅಂದ್ರೆ ಅಲ್ಲಿ ಇಂದ್ರ ಮತ್ತೆ ಚಂದ್ರ ಅಂತ ಎರಡು ವಿಭಾಗ ಆಯ್ತು. ಅದು ಬೃಹಸ್ಪತ್ಯಾಚಾರ್ಯರಿಗೆ ಚಂದ್ರನಿಗಿದ್ದ ವೈಮನಸ್ಯ ಎಲ್ಲೆಲ್ಲೋ ಹಬ್ಬಿತು. ಯಾರ್ಯಾರು ಸೇರ್ಕೊಂಡ್ರು. ತುಂಬಾ ತೀವ್ರವಾದ ಯುದ್ಧದ ಸ್ಥಿತಿಗೆ ಹೋಯಿತು. ಒಂದು ಕಡೆ ಶಕ್ರ, ಇನ್ನೊಂದು ಕಡೆ ರುದ್ರ. ತೀವ್ರ ಯುದ್ಧ ಹೆಚ್ಚಾಯಿತು. ದೇವತೆಗಳಿಗೆ ವಿರುದ್ಧವಾಗಿ ದೈತ್ಯರು ಸೇರಿಕೊಂಡ್ರು ಉಶನಸ್ನ ಜೊತೆಗೆ. ಉಶನಸ್ ಬಂದ ತಕ್ಷಣ, ಅಂದ್ರೆ ಶುಕ್ರಾಚಾರ್ಯ ಬಂದ ತಕ್ಷಣ ಅವರೆಲ್ಲ ಬಂದ್ಬಿಡ್ತಾರೆ. ಇದು ಇಡೀ ಜಗತ್ತಿನ ನಡುವೆ ಹೋರಾಟ ಆಯ್ತು. ಒಟ್ಟು ಅಸುರರ ಸಹಾಯಕ್ಕೆ, ಅಸುರರ ಜೊತೆಗೆ ದೇವತೆಗಳಿಗೆ ತೀವ್ರವಾದ ಯುದ್ಧ ಉಂಟಾಯಿತು. ತಾಂ ಅಂತಃಪ್ರಸವಾಂ ಅವಲೋಕ್ಯ ಬೃಹಸ್ಪತಿರಪ್ಯಾಹ. ಒಳಗಿನಿಂದ ಗರ್ಭ ತುಂಬಿದ್ದಂತಹ ತಾರೆಯ ಕುರಿತಾಗಿ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ಈ ಮಗುವನ್ನ ಹೇಗೆ ಸ್ವೀಕಾರ ಮಾಡುವುದು? ಸಮುತ್ಸೃಜೈನಂ, ಇದು ನಮಗೆ ಬೇಡದ ಸೊತ್ತು ಅಂತ ಯೋಚನೆ ಮಾಡಿ ನಿರಾಕರಣೆ ಮಾಡ್ತಾನೆ. ಆಗ ಸಾಚ ತೇನೈವ ಮುಕ್ತಂ ತೇನೈವಂ ಉಕ್ತಾತಿ ಪತಿವ್ರತ ಭರ್ತೃವಚನಾನಂತರಂ ತಾಂ ಇಶೀಕಾ ಸ್ತಂಭೆ ಗರ್ಭಂ ಉತ್ಸರ್ಜ. ಆದ್ರೆ ಅವಳದನ್ನ ಅಂದ್ರೆ ನಿರಾಕರಣೆ ಮಾಡ್ಲಿಲ್ಲ. ಆದ್ರೆ ಆ ಗರ್ಭದ ಮೇಲಿನ ಅತ್ಯಂತ ಗೌರವದಿಂದ, ಪ್ರೀತಿಯಿಂದ ಅದನ್ನ ತೆಗೆದು ಒಂದು ವಿಶಿಷ್ಟವಾದ ರೀತಿಯಲ್ಲಿ ರಕ್ಷಣೆ ಮಾಡಿ ಇಟ್ಲು. ಸಚ ಉತ್ಸೃಷ್ಟ ಮಾತ್ರ ಅತಿ ತೇಜಸ ದೇವಾನಾಂ ತೇಜಾಂಸಿ ಆಚಿಕ್ಷೇಪ. ಅವಳು ಗರ್ಭವನ್ನು ತೆಗೆದಿಟ್ಟ ತಕ್ಷಣವೇ ಅತಿಯಾದ ತೇಜಸ್ಸಿನಿಂದ ದೇವತೆಗಳ ಎಲ್ಲರ ಮುಖವನ್ನು ಕೂಡ ಅರಳಿಸುವ ರೀತಿಯ ಅತ್ಯಂತ ಬೆಳಕಿನ ಮುದ್ದೆಯಾಗಿ ಹೊರಹೊಮ್ಮಿತು. ಬೃಹಸ್ಪತಿಂ ಇಂದುಂಚ ತಸ್ಯ ಕುಮಾರಸ್ಯ ಅತಿಚಾರುತಯ ಸಾಭಿಲಾಷೋ. ಬೆಳಕಿನ ಮುದ್ದೆಯಾಗಿ ಬಂದದ್ದು ಅಂತಂದ್ರೆ ಅಷ್ಟು ಅದ್ಭುತವಾದ ವ್ಯಕ್ತಿತ್ವದಂತೆ ಆ ಮಗುವಿನ ಚಹರೆ ಕಾಣಿಸಿತು. ಬೃಹಸ್ಪತ್ಯಾಚಾರ್ಯ ನೋಡ್ತಾ ಇದ್ದಾರೆ, ಚಂದ್ರನು ನೋಡ್ತಿದ್ದಾನೆ. ಇಬ್ಬರಿಗೂ ಕೂಡ ಅದರ ಬೆಳಕು ಆಶ್ಚರ್ಯ ತಂದಿತು. ಅತಿ ಚಾರುತಯ, ಅತ್ಯಂತ ಚಾರು ಅಂದ್ರೆ ಶ್ಲೋಕ ನಂಬರ್ 24. ಕುಮಾರಸ್ಯ ಅತಿ ಚಾರುತಯ ಸಾಭಿಲಾಷೋ ದೃಷ್ಟ್ವಾ ದೇವಾಹ ಸಮುತ್ಪನ್ನ ಸಂದೇಹಾಹ ತಾರಾಂ ಪಪ್ರಚ್ಚು. ಎಲ್ಲ ದೇವತೆಗಳು ಒಟ್ಟಾಗಿ ಕೇಳಿದ್ರು, ಇದು ಯಾರ ತೇಜಸ್ಸು ಅಂತ. ಸತ್ಯಂ ಕಥಯ ಅಸ್ಮಾಕಂ ಇತಿ. ಸತ್ಯ ಇದರ ಹಿಂದೆ ಏನಿದೆ? ಸುಭಗೆ ಸೋಮಸ್ಯ ಅಥವಾ ಬೃಹಸ್ಪತೇಹೇ ಅಯಂ ಪುತ್ರಃ ಇತಿ. ಇದು ಸೋಮನದ್ದೋ ಬೃಹಸ್ಪತ್ಯಾಚಾರ್ಯರ ತೇಜಸ್ಸೋ ಹೇಳು. ಏವಂ ತೈರುಕ್ತಾ ಸಾ ತಾರಾ ಹ್ರಿಯಾ ಕಿಂಚಿನ್ನೋ ವಾಚ. ಅವಳು ಈ ವಿಷಯವನ್ನು ಕೇಳಿದಾಗ ತಿಳಿಯದೆ ಮೌನ ವಹಿಸಿದಳು. ಕಿಂಚಿನ್ನೋ ವಾಚ, ಏನು ಹೇಳಲಿಲ್ಲ. ಬಹುಶಃ ಅಭಿಹಿತ ಯದಾಸೌ ದೇವೇಭ್ಯೋ ನಾಚ ಚಕ್ಷೆ ತತಃ ಸಕುಮಾರಸ್ತಾಂ ಶಪ್ತಮುದ್ಯತಃ ಪ್ರಾಹ. ಹುಟ್ಟಿದ ಮಗು ದೇವತೆಗಳ ಈ ಪ್ರಶ್ನೆಯನ್ನ ಕೇಳಿದಾಗ ಏನು ಅವಳ ಪ್ರತ್ಯುತ್ತರ ಬಾರದೆ ಇದ್ದದ್ದನ್ನು ನೋಡಿ ಮಗುವಿಗೆ ಸಿಟ್ಟು ಬಂತು. ಅಂಬ ಕುಮಾರಾನ್ ಮಮತಾ ತಾತಂ ನಾಖ್ಯಾಸಿ. ಮನಸ್ಸಿನಲ್ಲಿ ನಿಜ ಏನು ಅಂತ
ಯಾರು ನನಗೆ ಅಹಿತವರು ಅನ್ನೋದನ್ನ ನೀನ್ ಹೇಳ್ಬೇಕಲ್ವಾ? ಹೇಳದೆ ಯಾಕೆ ಹೀಗೆ ಅಂಬಾ ತಾಯಿ, ನೀನು ದುಷ್ಟ ಸ್ವಭಾವನ ಈ ವಿಷಯದಲ್ಲಿ ತೋರಿಸ್ಬೇಡ. ಅದ್ಯೈವತೆ ವ್ಯಲೀಕ ಲಜ್ಜಾವತಿ ವತ್ಯಾಹ ತಥಾ ಶಾಸ್ತಿ ಮಹಂಕರೋಮಿ. ಸತ್ಯ ಹೇಳುವ ವಿಷಯದಲ್ಲಿ ಹಿಂಜರಿಕೆ ಮಾಡ್ತಾ ಇರುವಂತಹ ನಿನ್ನನ್ನ ಶಾಸನ ಮಾಡ್ತೇನೆ. ಯಥಾಚ ನೈವಂ ಅದ್ಯಾಪಿ ಅತಿಮಂಥರ ವಚನ ಭವಿಷ್ಯಸಿ ಇತಿ. ವ್ಯರ್ಥವಾದ ನಾಚಿಕೆಯಿಂದ ಈ ರೀತಿ ನೀನು ನಿಧಾನ ಮಾಡಿದ್ರಿಂದ ಏನಿದು ನಿಧಾನ ಮಾಡಿ ಹೇಳ್ತಾ ಇರೋದ್ರಿಂದ ನಿನಗೆ ಈ ರೀತಿ ತಡೆದು ಯೋಚನೆ ಮಾಡಿ ಹೇಳುವುದನ್ನ ಮರೆತು ಬಿಡು. ಏನಿದೆಯೋ ಅದನ್ನ ತಕ್ಷಣವೇ ಹೇಳುವಂತಾಗ್ಲಿ ಅಂತ, ಮನಸ್ಸಿಗೆ ಬಂದದ್ದನ್ನ ತಕ್ಷಣ ಹೇಳುವಂತಹ ರೀತಿಯ ಮನಸ್ಥಿತಿ ಬರ್ಲಿ ನಿನಗೆ ಅಂತ ಅವನು ಗೋಗರ್ದು ಹೇಳಿಬಿಡ್ತಾನೆ. ಅಥ ಭಗವಾನ್ ಪಿತಾಮಹ ತಂಕುಮಾರಂ ಸನ್ನಿವಾರ್ಯ ಸ್ವಯಂ ಅಪೃಚ್ಛತ್ತಾಂ ತಾನಾಂ. ಮಗನನ್ನು ತಡೆದು ನಿಲ್ಲಿಸಿದ. ಏನ್ ಮಾಡ್ತಾ ಇದ್ದೀನಿ ನೀನು? ಹೀಗೆ ಆಕ್ರೋಶದಿಂದ ಯಾರನ್ನಾದ್ರೂ ಪ್ರಶ್ನಿಸಿದ್ರೆ ಉತ್ತರ ಬರುತ್ತೇನು? ಅವನನ್ನ ಹಿಂದೆ ತರಿಸಿ ಸ್ವತಃ ಚತುರ್ಮುಖ ಪ್ರೀತಿಯಿಂದ ಅವಳನ್ನ ಅಪೃಚ್ಛತ್ ತಾಂ ತಾರಾಂ ಕಥೆಯ ವತ್ಸೆ, ಹೇಳು ಮಗಳೇ. ಕಸ್ಯಾಯಂ ಆತ್ಮಜಃ ಸೋಮಸ್ಯ ವಾ ಬೃಹಸ್ಪತೇರ್ವಾ ಇತ್ಯುಕ್ತಃ ಇತ್ಯುಕ್ತ ಲಜ್ಜಮಾನ ಆಹ ಸೋಮಸ್ಯೇತಿ. ಹೇಳು ಮಗು ಅಂತ ಅತ್ಯಂತ ಪ್ರೀತಿಯಿಂದ ಕೇಳಿದಾಗ ಅವಳು ಇದು ಸೋಮನ ತೇಜಸ್ಸು ಅಂತ ಹೇಳ್ತಾಳೆ. ತತಃ ಪ್ರಸ್ಫುರತ್ ಉಚ್ಛ್ವಸಿತ ಅಮಲ ಕಪೋಲ ಕಾಂತಿರ್ ಭಗವಾನ್ ಉಡುಪತಿ. ಚೆನ್ನಾಗಿ ಬೆಳಕಿನ ಮುದ್ದೆಯಾಗಿ ದೋಷವಿಲ್ಲದ ಕಾಂತಿಯುಕ್ತವಾದ ಉಡುಪತಿಯಾದ ಚಂದ್ರ ಕುಮಾರ ಮಾಲಿಂಗ್ಯ ಸಾಧು ಸಾಧು ವತ್ಸ ಪ್ರಾಜ್ಞೋಸಿ ಇತಿ ಬುಧಃ ಇತಿ ತಸ್ಯ ನಾಮ ಚಕ್ರೆ. ಈ ಸಮಯದಲ್ಲಿ ನಿರ್ಮಲವಾದ ಕಾಂತಿಯುಕ್ತವಾದ ಆತನ ಲಕ್ಷಣವನ್ನ ಕಂಡು ಮಗನ ಹತ್ತಿರ ಹೋಗಿ ಓಡಿ ಆಲಿಂಗಿಸಿಕೊಳ್ತಾನೆ. ಮಗು, ನೀನು ಅತ್ಯಂತ ನಿನ್ನ ಹುಟ್ಟಿನಿಂದಲೇನೆ ಎಲ್ಲರಲ್ಲೂ ಒಂದು ಚಿಂತೆಯನ್ನ, ಅಂದ್ರೆ ಚಿಂತನೆಯ ಮೊಳಕೆಯನ್ನ ಬರೆಸಿದೆ. ಅದರಿಂದಾಗಿ ನೀನು ಬುಧ ಅಂತ ನಿನ್ನನ್ನು ನಾನು ಗುರುತಿಸ್ತೇನೆ ಅಂತ ಹೇಳ್ತಾನೆ. ತದಾಖ್ಯಾತಮೇತತ್ ಮೇವೈತತ್. ಈ ಸೃಷ್ಟಿಯ ಪ್ರಕ್ರಿಯೆಯನ್ನೆಲ್ಲ ಗಮನಿಸುವಾಗ ನಾವಿದನ್ನ ಲೋಕದ ಕಥೆ ಅಂತ ಇಟ್ಟುಕೊಂಡು ಗಜಿಬಿಜಿ ಮಾಡ್ಕೊಳ್ಬಾರ್ದು. ಎಷ್ಟೋ ಸಂದರ್ಭದಲ್ಲಿ ಇಂಥ ಮಾತುಗಳು ಕೇವಲ ನಮಗೆ ಅದು ಯಾರಿಂದ ಲೋಕಕ್ಕೆ ಏನು ಕಾರ್ಯ ಆಗ್ಬೇಕೋ ಅದನ್ನ ಮಾಡಿಸ್ತಿರತ್ತಷ್ಟೆ. ಇದರಲ್ಲಿ ನಮ್ಮ ದೇಹದ ವ್ಯವಸ್ಥೆ ಹಾಗೆ ಅವರ ಸೃಷ್ಟಿಯ ಪ್ರಕ್ರಿಯೆ ಅಲ್ಲ. ಅದು ಸಂಕಲ್ಪದಿಂದ, ದರ್ಶನದಿಂದ, ಸ್ಪರ್ಶದಿಂದ, ಇಷ್ಟರಿಂದಲೇನೆ ಅನೇಕ ರೀತಿಯ ಸೃಷ್ಟಿಗಳಿದ್ದಾವೆ. ಈ ಸೃಷ್ಟಿಯ ವೈಚಿತ್ರ್ಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಕೂಡ್ಲೆ ಇದರಲ್ಲಿ ಯಾರಿಗೋ ಅನ್ಯಾಯ ಆಯಿತು ಅಥವಾ ಇನ್ಯಾರಿಗೋ ವ್ಯವಸ್ಥೆಯ ಹೊರಬರಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ಕೋಪ ಮಾಡ್ಕೊಂಡು ಕೂತ್ರೆ ಏನು ಉಪಯೋಗ ಇಲ್ಲ. ಈ ಕಥೆಯನ್ನ ನಾವು ಒಂದ್ ಸರ್ತಿ ಓದಿ ಮೇಲ್ನೋಟದ ಅನುವಾದ ನೋಡಿ ತಿಳ್ಕೊಳ್ಳೋದಲ್ಲ. 10 ಸರ್ತಿ ಇದನ್ನ ಮತ್ತೆ ಮತ್ತೆ ಮನನ ಮಾಡಿದ್ರೆ ಇದರ ಹಿಂದಿನ ಸಾರ ಏನು ಅಂತ ನಮಗೆ ಅರ್ಥ ಆಗತ್ತೆ. ಹಾಗಾಗಿ ಆ ಕಾಲದ ನಿಯತಿ, ವ್ಯವಸ್ಥೆ ಇತ್ಯಾದಿಗಳಿಗೆ ನಾವು ಬದ್ಧರಾಗಿದ್ದನ್ನ ಆಲೋಚನೆ ಮಾಡಬೇಕು ಅನ್ನೋದು ಮಾತ್ರ. ಕೆಲವು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ನಮಗೆ ಸಮಯ ಬೇಕಾಗುತ್ತೆ, ಮೆಚುರಿಟಿ ಬೇಕಾಗುತ್ತೆ, ಸಮಾಧಾನ ಬೇಕಾಗುತ್ತೆ, ದೀರ್ಘಕಾಲಿಕ ಅಧ್ಯಯನ ಬೇಕಾಗುತ್ತೆ, ತಾಳ್ಮೆ ಬೇಕಾಗುತ್ತೆ. ಇದು ಇದ್ರೆ ಮಾತ್ರ ಕೆಲವು ವಿಷಯಗಳನ್ನು ಓದ್ಲಿಕ್ಕೆ ನಾವು ತಯಾರಾಗ್ಬೇಕಾಗುತ್ತೆ. ತದಾಖ್ಯಾತಂ, ಒಟ್ಟಂತೂ ಈ ಕಥೆಯನ್ನ ಹೇಳಿದ್ದಾಯ್ತು.
ಅದು ಯಾಕೆ ಆ ತರ ಹೇಳಿದ್ರು ಅನ್ನೋದು ನಂಗೆ ಆಶ್ಚರ್ಯ ಆಯ್ತು ಫಸ್ಟ್. ಒಟ್ಟು ಈ ರೀತಿಯಾದ ಒಂದು ಕಥೆಯನ್ನು ಹೇಳ್ಬೇಕಾದ ಪ್ರಕರಣ ಬಂತಿಲ್ಲಿ ಅಂತ. ಯಥಾ ಇಲಾಯಾಂ ಆತ್ಮಜಂ ಪುರೂರವಸಂ ಉತ್ಪಾದಯಾಮಾಸ. ಈ ಕಥೆಯಂತೆ ಒಂದು ಮತ್ತೆ ವಿಚಿತ್ರವಾದ ಮುಂದೆ ಕಥೆ ಬಂದದ್ದು. ಇಳಾಯಾಂ, ಇಳೆಯಲ್ಲಿ ಮಗನನ್ನ ಪಡೆದದ್ದು ಮಗನಾದ ಪುರೂರವಸವನ್ನು ಪಡೆದದ್ದು ಇದೇ ಬುಧ. ಪುರೂರವಸಂ ಉತ್ಪಾದಯಾಮಾಸ. ಪುರೂರವಾಹ ಅತಿ ದಾನಶೀಲೋ ಅತಿ ಯಜ್ವಾ ಅತಿ ತೇಜಸ್ವಿ. ಪುರೂರವಸ್ ಹೇಗಿದ್ದ ಅಂದ್ರೆ ಅತಿ ದಾನಶೀಲ, ಅತ್ಯಂತ ಕೊಡುಗೈ ಮನುಷ್ಯ. ಅತಿ ಯಜ್ವ, ತುಂಬಾ ಯಾಗಗಳನ್ನು ಮಾಡುತ್ತಿದ್ದ. ಅತಿ ತೇಜಸ್ವಿ, ಲೋಕದಲ್ಲಿ ಇರುವ ಉಳಿದ ಎಲ್ಲರಿಗಿಂತಲೂ ಕೂಡ ಅತ್ಯಂತ ತೇಜಸ್ವಿಯಾಗಿದ್ದ. ಎಂ ಸತ್ಯವಾದಿನಂ ಅತಿರೂಪವಂತಂ ಮನಸ್ವಿನಂ ಮಿತ್ರಾವರಣ ಶಾಪಾನ್ ಮಾನುಷೇ ಲೋಕೆ ಮಯ ವಸ್ತವ್ಯಮಿತಿ ಕೃತಂ ಉರ್ವಶೀದ ದರ್ಶ. ಇಂತಹ ಅತ್ಯಂತ ಯೋಗ್ಯನಾದಂತಹ ರಾಜನನ್ನು ಅಥವಾ ಈ ಪುರೂರವಸ್ ಅನ್ನುವಂತಹ ವ್ಯಕ್ತಿಯನ್ನು ಉರ್ವಶಿ ನೋಡಿದ್ಲು. ಯಾರವಳು ಅಂದ್ರೆ, ಯಾರು ಮಿತ್ರಾವರುಣರ ಶಾಪದಿಂದ ಮಾನುಷ್ಯಕ್ಕೆ ಹೋದ್ರೋ ಅವರು. ಇವರಿಬ್ರು ಅವಳನ್ನ ಬಯಸ್ತಾ ಇದ್ರೆ ಅವಳು ಈ ಪುರೂರವಸ್ಸನ್ನು ನೋಡಿ ಇಷ್ಟಪಟ್ಟಿದ್ಲು. ಹಾಗಾಗಿ ನೀನು ಭೂಮಿಯಲ್ಲೇ ಹೋಗು ಅಂತ ಅವರು ಶಪಿಸಿದ್ರು. ಎಂಥ ಪುರೂರವಸ್ಸನ್ನು ನೋಡಿದ್ರು ಅಂತ ಹೇಳುವಾಗ, ಸತ್ಯವಾದಿನಂ ಅತ್ಯಂತ ಪ್ರಾಮಾಣಿಕನನ್ನು, ಅತಿರೂಪವಂತಂ ಅತ್ಯಂತ ರೂಪವಂತನಾದ, ಮನಸ್ವಿನಂ ಮನಸ್ಸಿನಲ್ಲೂ ಕೆಡುಕಿಲ್ಲದ, ಆ ವ್ಯಕ್ತಿಯನ್ನು ನೋಡಿದಾಗ ಅವಳ ಮನಸ್ಸಲ್ಲಿ ನಾನು ಭೂಮಿಯಲ್ಲಿ ಸ್ವಲ್ಪ ದಿವಸ ಇಂಥ ವ್ಯಕ್ತಿಯ ಜೊತೆಗಿರ್ಬೇಕು ಅಂತ ಅವಳಿಗೆ ತುಂಬಾ ಮನಸ್ಸಿಗೆ ಅನ್ನಿಸ್ತು. ಮಯ ಮಾನುಷೇ ಲೋಕೆ ವಸ್ತವ್ಯಂ, ನಾನು ಮನುಷ್ಯ ಭಾವದ ವ್ಯಕ್ತಿಯ ಜೊತೆಗೆ ಬದುಕಬೇಕು ಅಂತ ಅವಳು ಆಸೆ ಪಟ್ಲು. ಅಂತಹ ಸಂದರ್ಭದಲ್ಲಿ ಈ 35 ಪುರೂರವಸನ್ನು ನೋಡಿದ್ಲು. ದೃಷ್ಟಮಾಚೇತ ತಸ್ಮಿನ್ನಪಹಾಯ ಮಾನಂ ಅಶೇಷಮಪಾಸ್ಯ ಸ್ವರ್ಗ ಸುಖಾಭಿಲಾಷಂ ಮನಸ್ಕಾ ಭೂತ್ವಾ ತಮೇವ ಉಪಸಸ್ಥೆ. ನೋಡಿದೊಡನೆ ಮನಸ್ಸು ಸೆಳೆದಾಗಿತ್ತು. ಮಾನಮಶೇಷಂ ಅಪಾಸ್ಯ, ಉಳಿದ ಬೇರೆ ಬೇರೆ ವಿಷಯಗಳ ಬಗ್ಗೆ ಚಿಂತೆ ಹೊರಟು ಹೋಯಿತು. ಸ್ವರ್ಗ ಸುಖಾಭಿಲಾಷೆಯೂ ಕೂಡ ಅವಳಲ್ಲಿ ಇರಲಿಲ್ಲ. ತಮೇವ ಉಪತಸ್ಥೆ, ಅವನಲ್ಲೇ ಬಂದು ನೆಲೆಸಿದ್ಲು, ಬಂದು ಕೇಳಿಕೊಂಡು. ಸೋಪಿಚ ತಾಂ ಅತಿಶಯಿತ ಸಕಲ ಲೋಕ ಸ್ತ್ರೀಕಾಂತಿ ಸೌಕುಮಾರ್ಯ ಲಾವಣ್ಯ ಗತಿ ವಿಲಾಸ ಹಾಸಾದಿ ಗುಣಾಂ ಅವಲೋಕ್ಯ ತದಾಯತ್ತ ಚಿತ್ತವೃತ್ತಿ ಬಭೂವ. ಅತ್ಯಂತ ಲೋಕದ ಅತಿಶಯಿತವಾದ, ಯಾವ ಲೋಕದ ಸ್ತ್ರೀಯರಲ್ಲೂ ಕಾಣದ ಕಾಂತಿ, ಸೌಕುಮಾರ್ಯ, ಲಾವಣ್ಯ, ನಡೆ, ನಗು, ದೇಹದ ಭಂಗಿ ಇತ್ಯಾದಿ ಸಕಲ ವಿಶಿಷ್ಟವಾದ ಆಕರ್ಷಕ ಗುಣಗಳನ್ನ ಕಂಡು ಅಲ್ಲೇ ಮನಸ್ಸನ್ನ ಇಟ್ಟು ಮನಸ್ಸಿನಿಂದ ಆಚೆಗೆ ಬರ್ಲಿಕ್ಕಾಗ್ಲೇ ಇಲ್ಲ. ಉಭಯಮಪಿ ತನ್ಮನಸ್ಕಂ ಅನನ್ಯ ದೃಷ್ಟಿ, ಇಬ್ಬರಲ್ಲೂ ಅಂತಹ ಅನನ್ಯವಾದ ಆಸಕ್ತಿಯ ಮನಸ್ಸು ಹುಟ್ಟಿತು. ಆದ್ರಿಂದಾಗಿ ಪರಿತ್ಯಕ್ತ ಸಮಸ್ತ ಅನ್ಯ ಪ್ರಯೋಜನಂ ಅಭೂತ್, ಉಳಿದ ಯಾವ ಯೋಚನೆಗಳು ಅವರಿಗೆ ತಲೆಗೆ ಬರಲೇ ಇಲ್ಲ, ಉಳಿದದ್ದು ಎಲ್ಲವೂ ಕೂಡ ಮರ್ತೇ ಹೋಯ್ತು ಅನ್ನುವಲ್ಲಿಗೆ ಇವತ್ತಿನ ಚಿಂತನೆ ಮುಗಿಸೋಣ. ನಾಳೆ ಮತ್ತೆ ಮುಂದಿನ ಚಿಂತನೆ ಮಾಡಿ. ಶ್ರೀಹರಿ ಪ್ರಿಯತಾಂ ಕೃಷ್ಣ ಅರ್ಪಣಮಸ್ತು.